ನಿರ್ಮೂಲ ಮಾಡ್ತೀನಿ ಅಂದರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ BOM ಮೇಲೆ ಕಂಪ್ಲೇಂಟ್ ಮಾಡ್ತಾರಲ್ಲ, ಇವರೇ ಭ್ರಷ್ಟಾಚಾರ ನಿರ್ಮೂಲನದ ಮೊದಲನೇ ಹೆಜ್ಜೆನೇ ಇವರಲ್ವಾ. ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ನನ್ನ ಅಜೆಂಡಾನೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಅಂತ ಹೇಳಿದ್ದಾರೆ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ. ಅಲ್ಲಿಂದ ಇವರು ಅದೇ ಹೇಳ್ತಿದ್ದಾರೆ. ಇವ್ರು ಮತ್ತೆ ಈಗ ವೇದಿಕೆಯಲ್ಲಿ ಯಾಕೆ ಕಂಪ್ಲೇಂಟ್ ಮಾಡಬೇಕು? ಅದನ್ನು ರಾಜಲಕ್ಷ್ಮಿ ಕಂಪ್ಲೇಂಟ್ ಮಾಡಿಬಿಟ್ಟು ಭ್ರಷ್ಟಾಚಾರ ಮಾಡಿದ್ರೆ ಅವ್ರು ತನಿಖೆ ಮಾಡಿಸ್ಲಿ. ಈಗ ಎಂತೆಂಥವನ್ನ ಕಿತ್ತೋದವರೆಲ್ಲ ತನಿಖೆ ಮಾಡೋಕ್ಕೆ ಹೊರಟು ವಿರುದ್ಧವಾಗಿ ಮಾತಾಡ್ತೀರಾ. ಈಗ ಇದನ್ನ ಡೈರೆಕ್ಟೇ ಮಾಡೋಕ್ಕಾಗಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿಕೆ ಹೇಳ್ಬಾರ್ದು. ಅದನ್ನ ಈಗ ಸರ್ಕಾರ ಅವ್ರದೇ ನಮ್ದಿದೆ ಅಂತ ಹೇಳ್ತಿರಲ್ಲ, ಸರ್ಕಾರನ ಗೆಲ್ಬೇಕಾಯ್ತು, ವಿಶ್ವಾಸ ಗೆಲ್ಬೇಕಾಯ್ತು ಇವರು ಬೇಕಾಗಿರೋದು. ಈಗ ಇವರು ಬೇರೆಯವ್ರನ್ನ ಪ್ರತಿನಿಧಿ, ಈಗ ಯಾವುದೇ ಒಂದು ಪಕ್ಷದ ಪ್ರತಿನಿಧಿ ಅಲ್ಲ, ಅವರು ಸಾರ್ವಜನಿಕ ಪ್ರತಿನಿಧಿ. ಅವರು ಇವ್ರು ಸಾರ್ವಜನಿಕ ತೊಂದರೆ ಆಗ್ತಾಯಿದೆ ಅಂತ ಹೋಗಿ ಕೇಳ್ಕೊಂಡು ತರಬೇಕಾದ ಜವಾಬ್ದಾರಿ ಅವ್ರಿಗಿರೋದು. ಸುಮ್ಮನೆ ಅವ್ರ ಮೇಲೆ ಪಕ್ಷಾತೀತವಾಗಿ ಗೂಬೆ ಕೂರಿಸೋದು, ಅವ್ರಿಗೂ ಸಲ್ಲೋದು, ಅಧಿಕಾರಿ ವರ್ಗನೂ ಇಬ್ಬರು ಸೇರಿ ಸಮನ್ವಯದಿಂದ ಹೋದ್ರೆ ಮಾತ್ರ ಊರು ಉದ್ಧಾರ ಆಗೋದು. ಸುಮ್ಮನೆ ಅವ್ರು ತಿಂತಾವ್ರೆ ಇವ್ರು ತಿಂತಾವ್ರೆ ಅಂತ ಇವ್ರು ಹೇಳ್ಕೊಂಡು ಅವ್ರಿಗೆ ಗೂಬೆ ಕಳಿಸ್ಕೊಂಡು ಹೋದ್ರೆ ಚಿಕ್ಕ ಮಕ್ಕಳನ್ನ ಅಮಾಯಕರನ್ನು ಬಲಿ ಕೊಡ್ತಾರೆ ಅಷ್ಟೇ. ಬೇಲೂರು ತಾಲೂಕಿನ ಜನ ಬಲಿ ಕೊಡ್ತಿರೋದು, ಬೇಲೂರು ತಾಲೂಕಿನ ಜನನ ಮುಟ್ಟಾಳ ಮಾಡ್ತಿರೋ ಒಂದು ಇದು ಇದು ಒಂದು ಮಹಾನ್ ನಟನೆ ಅಂತ ಹೇಳ್ಬೋದು ಅಷ್ಟೇ. ಇಬ್ಬರು ಸೇರ್ಕೊಂಡು ಮಾಡ್ತಿರೋದು. ನಮಗೆ ಬೇಕಾಗಿರೋದು ಏನು? ಸಾರ್ವಜನಿಕ ಸೇವೆ ಅವ್ರು ಮಾಡಲಿ. ಬಂದಿರೋದು ಅವರು ಕಾಂಗ್ರೆಸ್ನ MLA ಅಂತ ಅಲ್ಲ, BJP MLA ಅಂತಲ್ಲ, ಏನಿಲ್ಲ. ಸರ್ಕಾರನ ಮನೋಜ್ ಗೆದ್ದವರು ಶಿವಲಿಂಗೇಗೌಡರು ಹೆಂಗೆ ಮಾಡಿದ್ರು ಅರಸಿಕೆರೆಯಲ್ಲಿ? BJP ಸರ್ಕಾರ ಇದ್ದಾಗ ಹೆಂಗೆ ತಗೊಬಂದು ಹೋಗಿ ಅವರು ತಗೊಬಂದು ಮಾಡಲಿಲ್ವಾ? ಆ ಚಾಕಚಕ್ಯತೆ ನಮ್ಮ ಶಾಸಕರಿಗೆ ಬೇಕು. ಆ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಲಿ. ಮುಂದಿನ ದಿನಗಳಲ್ಲಿ ಆ ಯೋಚನೆ ಮಾಡಿ ಬೇಲೂರನ್ನ ಅಭಿವೃದ್ಧಿ ಪಡಿಸಿ ಅವರಿಗೆ ನಾವೇ ಕೂತ್ಕೊಂಡು ಬೇಲೂರಿನಲ್ಲಿ ರಾಜವರ್ಷವಾಗಿ ಸನ್ಮಾನ ಮಾಡಿ ಅಭಿವೃದ್ಧಿ ಅಧಿಕಾರ ಅಂತ ಸನ್ಮಾನ ಮಾಡಿ ಮುಂದಿನ ಸಾರಿನೂ ಬೇಕಾದ್ರೆ ಅವ್ರಿಗೆ ಗೆಲ್ಸೋಣ ಅಂತ ಒಂದು ದೇವರು ಅವ್ರಿಗೆ ಅಂತ ಶಕ್ತಿ ಕೊಡಲಿ. ಅವಾಗ ನೋಡೋಣ ಅವ್ರಿಗೆ. ಸುಮ್ಮನೆ ಈಗ ಅವ್ರ ಇವ್ರ ಮೇಲೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇರೋದಂತಾರೆ. ಭ್ರಷ್ಟಾಚಾರ ಅದೇ ಮೂಲನೇ ಅವ್ರದ್ದು. ಭ್ರಷ್ಟಾಚಾರ ಬಂದು ಅಜೆಂಡನೇ ಅವ್ರದ್ದು. ಬೇಲೂರು ತಾಲೂಕು ಭ್ರಷ್ಟಾಚಾರ ನಿರ್ಮೂಲನೆ ಪ್ರಥಮ ಆದ್ಯತೆ ಅಂದರು. ಇವತ್ತು ಎಲ್ಲಿದೆ ಪ್ರಥಮ ಆದ್ಯತೆ? ಆದ್ಯತೆನೇ ಇಲ್ಲ. ಬೇರೆಯವರು ಆಳೂರಾಗೋಗಿದೆ. ಎಂದು ಮಾಡ್ತಾರೆ ನೋಡೋಣ. ಅವ್ರಿಗೆ ಮುಂದಿನ ದಿನಗಳಾದ ಆ ಶಕ್ತಿ ದೇವರು ಕರುಣಿಸ್ಲಿ. ಅಭಿವೃದ್ಧಿ ಮಾಡಿ ಆ ಹೆಸರನ್ನ ಉಳಿಸ್ಕೊಳ್ಳುವಂಥ ಶಕ್ತಿನ ಚನ್ನಕೇಶ್ವರ ಕರುಣಿಸ್ಲಿ ಅಂತ ನಾವೊಂದು ಆಶ್ವಾಸನೆ ಹೇಳ್ಬೋದಷ್ಟೇ. ಆಶೀರ್ವಾದ ಮಾಡುವ ಶಕ್ತಿನೂ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಪ್ರಜೆ ಏನೋ ಸೋಷಿಯಲ್ ಸರ್ವಿಸ್ ಕನ್ಸರ್ನ್ ಇಟ್ಕೊಂಡು ಒಂದು 4 ಮಾತಾಡ್ತಾ ಇದ್ದೀನಿ. ಏನಂತ ಅಂದರೆ, ಮೊನ್ನೆ ಈ ಶಾಲೆ ಕ್ರೀಡಾಂಗಣದಲ್ಲಿ ನಡೆದ ಗಲಾಟೆಯಲ್ಲಿ BO ಮತ್ತು ಶಾಸಕರು ಅವರು ನಮ್ಮನ್ನು ಪ್ರಥಮ ಪ್ರಜೆ ಇಬ್ಬರು ಹೊಡೆದಾಡ್ಕೊಂಡ್ರ ವಿಷಯಕ್ಕೆ ನಮ್ಮದೊಂದು ಸ್ವಲ್ಪ ಅಸಮಾಧಾನ ಇದೆ. ಅಲ್ಲಿ ಸ್ಟೂಡೆಂಟ್ಗಳು ಇರ್ತಾರೆ, ಕಾಲೇಜ್ ವಿದ್ಯಾರ್ಥಿಗಳಿದ್ದರು. ಅವ್ರ ಮುಂದೆ ಇವರು ಗೌರವಾನ್ವಿತ ಒಬ್ಬರು ಗುರುಗಳು, ಜನಗಳಿಗೆ ಮಾದರಿ ಆಗಬೇಕಾದಂಥ ಮಾದರಿಯಾಗುವಂಥ ಗುರುಗಳು, ಇನ್ನೊಬ್ಬರು ತಾಲೂಕಿಗೆ ಸಮಾಜ ಸೇವೆ ಮಾಡಬೇಕು, ತಾಲೂಕಿಗೆ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂಥ ಒಬ್ಬ ಪ್ರಥಮ ಪ್ರಜೆ. ಇವರಿಬ್ಬರು ಸಮನ್ವಯತೆಯಿಂದ ಮೊನ್ನೆ ಕಿತ್ತಾಡ್ಕೊಂಡಿದ್ದಾರೆ. ಈ ಕಿತ್ತಾಡ್ಕೊಂಡಿದ್ದು ನೋಡಿದ್ದು ವಿದ್ಯಾರ್ಥಿಗಳು ಇವರಿಂದ ಏನು ಪಾಠ ಕಲಿತಾರೆ? ಇವರು ಕ್ರೀಡಾ ಸ್ಪೋರ್ಟ್ಸ್ ಓಪನ್ ಮಾಡೋಕ್ಕೆ ಬಂದು ಇವರು ಮನೋರಂಜನೆ ನೋಡೋಕೆ ಬಂದಿದ್ದ ವಿದ್ಯಾರ್ಥಿಗಳು. ಇವರಿಂದ ಮಕ್ಕಳು ಏನು ಕಲಿತಾರೆ? ಇವರು ಸಾರ್ವಜನಿಕರಿಗೆ ಏನು ಕೊಡ್ತಾರೆ? ಇವರಿಬ್ಬರಲ್ಲೂ ಏನಾಗಿದೆ ಅಂದರೆ, ತಾಲೂಕಲ್ಲಿ ಅಧಿಕಾರಿಗಳ ಸಮನ್ವಯತೆ ಕಮ್ಮಿಯಾಗಿದೆ. ಅಧಿಕಾರಿಗಳು ಸಮನ್ವಯತೆ ಇಲ್ಲ ಅಂದಮೇಲೆ ಇವರು ಅಭಿವೃದ್ಧಿ ಏನು ಮಾಡ್ತಾರೆ? ಒಬ್ಬರೊಬ್ಬರಿಗೂ ಹೊಂದಾಣಿಕೆ ಇದ್ದರೆ ಅಧಿಕಾರಿಗಳಾಗಲಿ ತಪ್ಪು, ಅಧಿಕಾರಿಗಳದ್ದು ತಪ್ಪೇ ಮಾತಾಡಿದ್ದು, ಇವರು ಶಾಸಕರದ್ದು ತಪ್ಪೇ. ಸಮನ್ವಯತೆಯಿಂದ ಕೇಳಬೇಕು. ಸಾರ್ವಜನಿಕ ಪ್ರತಿನಿಧಿ ಅವರಿಗೆ ಸಂಯಮ ತಾಳ್ಮೆ ಎರಡೂ ಇರಬೇಕು. ಅವೆರಡೂ ಇಲ್ದಲೆ ಇನ್ನೊಬ್ಬರ ಮೇಲೆ ಈ ಕೂಗಾಡಿದರೆ ಯಾವುದೇ ಕೆಲಸ, ಯಾವುದೇ ಅಭಿವೃದ್ಧಿ ಆಗಲ್ಲ. ಯಾವುದೋ ಅಭಿವೃದ್ಧಿ ಆಗಲ್ಲ ಅಂದರೆ ಊರು ಹಾಳೂರಾಗುತ್ತೆ. ಇಬ್ಬರಿಗೂ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಯಾವುದೇ ಅಧಿಕಾರಿಗಳಾಗಲಿ ತಮ್ಮ ಜವಾಬ್ದಾರಿನ ಅರಿತುಕೊಂಡು, ಶಾಸಕರು ತಮ್ಮ ಜವಾಬ್ದಾರಿನ ಅರಿತುಕೊಂಡು ಇಂಥ ತಪ್ಪುಗಳನ್ನು ಮಾಡಬಾರ್ದು. ತಪ್ಪು ಮಾಡೋದು ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ. ಸಾವಿಲ್ಲದ ಮನೆ ಇಲ್ಲ, ತಪ್ಪು ಮಾಡೋದು ಮನುಷ್ಯ ಇಲ್ಲ. ಅವೆಲ್ಲ ಇದ್ದು ತಿಳ್ಕೊಂಡು ತಿದ್ದಿ ಮುಂದೆ ಈ ರೀತಿ ಆಗಬಾರ್ದು. ಶಾಸಕರದ್ದು ಇದೇ ರೀತಿ ಒಂದು 3-4 ಸರಿ ನಾನು ಕಂಡಂಗೆ ಆಗಿದೆ. KDP ಮೀಟಿಂಗಲ್ಲಾಗಿದೆ, ದೇವಸ್ಥಾನದ ಉತ್ಸವ ಮಾಡುವಾಗ ಅಧಿಕಾರಿಗಳ ಮೇಲೆ ಕೂಗಾಡಿದರೆ ಸಮಸ್ಯೆ ಬಗೆಹರಿಯಲ್ಲ. ಅಧಿಕಾರಿಗಳನ್ನ ಜೊತೆ ಗೂಡಿಸ್ಕೊಂಡು ಕರ್ಕೊಂಡು ಹೋದರೆ ನಮ್ಮ ಊರು ಉದ್ಧಾರ ಆಗುತ್ತೆ, ಊರು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಇದಾಗುತ್ತೆ. ಸಮನ್ವಯತೆ ಇಲ್ಲ ಅಂತಂದರೆ ಈ ಅಧಿಕಾರಿ ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ. ಶಾಸಕರು ಈಗ ಹಿಂದೆ ಬೇರೆ ಇದ್ದರು, ರುದ್ರೇಶ್ ಗೌಡ್ರು ಇದ್ದರು, ಇವ್ರು ಬಂದಿದ್ದಾರೆ. ಹಿಂದೆ ಲಿಂಗೇಶ್ ಇದ್ದರು, ಇವ್ರು ಬಂದಿದ್ದಾರೆ. ಹಿಂಗೆ ಒಬ್ಬರೊಬ್ಬರು ರೊಟೇಷನ್ ಆಗ್ತಿರುತ್ತೆ. ಆದರೆ ನಮಗೆ ಬೇಕಾದ್ರೆ ಸಾರ್ವಜನಿಕರು ಬೇಕಾಗಿರೋದು ಅಧಿಕಾರ ಅಲ್ಲ, ಇದು ಸೇವೆ. ಅವ್ರಿಗೆ ನಮ್ಮದು ಅಭಿವೃದ್ಧಿ ಬೇಕಾದ್ರೆ, ಸಾರ್ವಜನಿಕರು ಬೇಕಾಗಿರೋದು ಅಭಿವೃದ್ಧಿ. ಆ ಅಭಿವೃದ್ಧಿನ ಕಡೆ ಇವರು ಹೆಚ್ಚು ಗಮನ ಕೊಡಲಿ. ಇಬ್ಬರು ಸಮನ್ವಯತೆಯಿಂದ ಹೋಗಲಿ. ಇನ್ನು ಮುಂದೆ ಯಾರೂ ತಪ್ಪು ಮಾಡೋದು ಅಂತಾರೆ ಅನುಸರಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ನಮ್ಮ ಶಾಸಕರದ್ದು ಇದೆ, ಅಧಿಕಾರಿಗಳದ್ದು ಇದೆ. ಇವರಿಬ್ಬರು ಸಮನ್ವಯತೆಯಿಂದ
ಮುಂದೆ ಹೋಗಿ ನಮ್ಮ ಬೇಲೂರಿನ ಸಾರ್ವಜನಿಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡಿಕೊಡ್ಲಿ, ಊರನ್ನು ಅಭಿವೃದ್ಧಿ ಮಾಡಲಿ. ಇನ್ನೇನು ಹೇಳೋಕ್ಕಾಗಲ್ಲ ಹೆಚ್ಚಿಗೆ. ನಾವು ಹೆಚ್ಚಿಗೆ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಅಭಿವೃದ್ಧಿ ಮಾಡಿದರೆ ಅವರೇ ದೊಡ್ಡ ನಾಯಕ, ಅವರು ನಮ್ಮ ಪ್ರಜೆ. ಯಾರು ಅಭಿವೃದ್ಧಿ ಮಾಡ್ತಾರೆ ಅವರೇ ನಮ್ಮ ಊರಿನ ಪ್ರಜೆ. ಆ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಲಿ, ಹೆಚ್ಚು ಸಾರ್ವಜನಿಕರಿಗೆ ಸೇವೆ ಮಾಡುವಂಥ ಭಾಗ್ಯ ಅವ್ರಿಗೆ ಕೊಡಲಿ. ಅಧಿಕಾರಿಗಳು ಅಡ್ಜಸ್ಟ್ ಮಾಡ್ಕೊಂಡು ಅವರೊಂದು ಹೊಂದಾಣಿಕೆ ಮಾಡಿಕೊಂಡು ಅವರು ಹೋಗಬೇಕು, ಇವರು ಹೋಗಬೇಕು. ಈ ಸಮನ್ವಯತೆ ಕೊರತೆಯಿಂದ ನಿನ್ನೆ ಆಗಿರೋ ಗಲಾಟೆ ಆಗಿದೆ. ಮುಂದೆ ಇಂಥ ಗಲಾಟೆ ಆಗಬಾರ್ದು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಸಾರ್ವಜನಿಕರಿಗೆ ಧನ್ಯವಾದ ಹೇಳ್ತೀನಿ.